ಮತ್ತೊಂದು ಶಾಕಿಂಗ್ ಭವಿಷ್ಯವನ್ನು ನುಡಿದಿದ್ದಾರೆ ಮಹಾದೇವಪ್ಪ ಪೂಜಾರಿಯವರು. ಗಡೆ ದುರ್ಗಾದೇವಿಯ ಅರ್ಚಕರಾದಂತಹ ಮಹಾದೇವಪ್ಪ ಪೂಜಾರಿಯವರು ಮತ್ತೊಂದು ಶಾಕಿಂಗ್ ಭವಿಷ್ಯವನ್ನು ನುಡಿದಿದ್ದು, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗಲಿದ್ದಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಈ ಹಿಂದೆ ಮೋದಿಯವರ ಒಂದು ಕುರ್ಚಿಗೆ ಕಂಟಕವಾಗಲಿದೆ ಎಂದು ಭವಿಷ್ಯ ನುಡಿದಂತಹ ಮಹಾದೇವಪ್ಪ ಪೂಜಾರಿಯವರು ಮತ್ತೊಂದು ಶಾಕಿಂಗ್ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಂತೆ ಡಿಕೆ ಶಿವಕುಮಾರ್. ಶೀಘ್ರದಲ್ಲೇ ಮುಖ್ಯಮಂತ್ರಿ ಗದ್ದುಗೆ ಏರಲಿದ್ದಾರಂತೆ ಡಿಕೆ ಶಿವಕುಮಾರ್. ಗಡೆ ದುರ್ಗಾದೇವಿಯಿಂದ ಡಿಕೆಶಿ ಸಿಎಂ ಆಗೋ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಪೂಜಾರಿ ಕನಸಲ್ಲಿ ಬಂದಿದ್ದ ಗಡೆ ದುರ್ಗಾದೇವಿ ಭವಿಷ್ಯ. ಡಿಕೆಶಿ ಗದ್ದುಗೆ ಬಗ್ಗೆ ಮಹಾದೇವಪ್ಪ ಪೂಜಾರಿ ಭವಿಷ್ಯವಾಣಿ ನುಡಿದಿದ್ದಾರೆ. ಯಾದಗಿರಿಯ ಗಡೆ ದುರ್ಗಾದೇವಿಯ ಪೂಜಾರಿ ಮಹಾದೇವಪ್ಪ. ಗಡೆ ದುರ್ಗಾದೇವಿ ಮಹಾದೇವಪ್ಪ ಪೂಜಾರಿ ಕನಸಲ್ಲಿ ಬಂದಿದ್ರಂತೆ. ಸಿಎಂ ಬದಲಾವಣೆ ಚರ್ಚೆ ನಡುವೆ ಡಿಕೆಶಿ ಸಿಎಂ ಅನ್ನೋ ಭವಿಷ್ಯವನ್ನು ನುಡಿದಿದ್ದಾರೆ. ಯಾದಗಿರಿ ಜಿಲ್ಲೆ ವಡೇಗೆರೆ ತಾಲೂಕಿನ ಗೋನಾಲ್ ಗ್ರಾಮದ ಗಡೆ ದುರ್ಗಾದೇವಿ ಅರ್ಚಕರಾದ ಇವರು ಪೂಜಾರಿಯ ಕನಸಲ್ಲಿ ಬಂದು ಡಿಕೆಶಿ ಸಿಎಂ ಆಗ್ತಾರೆ ಎಂದು ದುರ್ಗಾದೇವಿ ನುಡಿದಿದ್ದಾರಂತೆ. ಕಳೆದ ಬಾರಿಯೂ 2ನೇ ಅವಧಿಗೆ ಡಿಕೆಶಿ ಸಿಎಂ ಎಂದಿದ್ದ ದೇವಿ ಅರ್ಚಕ ಕಾಂಗ್ರೆಸ್ ಸರ್ಕಾರ ಬರುವ ಮೊದಲೇ ಇಬ್ಬರಿಗೆ ಸಿಎಂ ಸ್ಥಾನದ ಭವಿಷ್ಯ ನುಡಿದಿದ್ದಾರೆ. ದುರ್ಗಮ್ಮನ ಪೂಜಾರಿ ಇಬ್ಬರಿಗೆ ಸಿಎಂ ಸ್ಥಾನ ಎಂದು ಭವಿಷ್ಯ ನುಡಿದಿದ್ದು, ಮೊದಲನೇ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, 2ನೇ ಅವಧಿಗೆ ಡಿಕೆಶಿ ಸಿಎಂ ಎಂದು ಪೂಜಾರಿ ಭವಿಷ್ಯ ನುಡಿದಿದ್ದಾರೆ. ಈಗ ಮತ್ತೊಮ್ಮೆ ಡಿಕೆಶಿ ಸಿಎಂ ಆಗ್ತಾರೆ ಎಂದು ಮಹಾದೇವಪ್ಪ ಪೂಜಾರಿ ಹೇಳಿಕೆ ನೀಡಿದ್ದಾರೆ. ನಿಜವಾಗುತ್ತಾ ಗಡೆ ದುರ್ಗಾದೇವಿಯ ಭವಿಷ್ಯವಾಣಿ? ಶೀಘ್ರದಲ್ಲೇ ಸಿಎಂ ಗದ್ದುಗೆ ಏರ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ದುರ್ಗಾದೇವಿಯ ಪರಮ ಭಕ್ತ ಡಿಕೆ ಶಿವಕುಮಾರ್ಗೆ ಶೀಘ್ರದಲ್ಲೇ ಪಟ್ಟ ಸಿಗಲಿದೆ. ಐಟಿ ಇಡಿ ತನಿಖೆ ವೇಳೆಯೂ ದುರ್ಗಾದೇವಿ ಮೋರೆ ಹೋಗಿದ್ದ ಡಿಕೆ ಶಿವಕುಮಾರ್. ಗಡೆ ದುರ್ಗಾದೇವಿಯ ಅರ್ಚಕರಾದಂತಹ ಮಹಾದೇವಪ್ಪ ಪೂಜಾರಿಯವರು ಮತ್ತೊಂದು ಶಾಕಿಂಗ್ ಭವಿಷ್ಯವನ್ನು ನುಡಿದಿದ್ದು, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗಲಿದ್ದಾರೆ ಎಂದು ಭವಿಷ್ಯ ನುಡಿದಿದ್ದಾರೆ.